2019 2020 ಈ ಆಸ್ಪಾಸ್ನಲ್ಲಿ ಮಳೆಯಿಂದಾಗಿ ಏನು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದೇ ನಿರ್ಮಾಣ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಆಗೋಗಿದೆ. 500ಕ್ಕೂ ಹೆಚ್ಚು ಮನೆಗಳು ಈಗ ಜಲಾವೃತವಾಗಿದೆ. ಬೆಳಗಾವಿಯ ಯಾವ ಭಾಗದಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ? ಗೋಕಾಕ್ನಲ್ಲಿ ಘಟಪ್ರಭಾ ನದಿ ಅಬ್ಬರಿಸ್ತಾ ಇದೆ. ಘಟಪ್ರಭೆಯ ಪ್ರಪಾತಕ್ಕೆ ಈಗ ಮೆಳವಂಕಿ ಗ್ರಾಮ ನಲುಗಿ ಹೋಗಿದೆ. 500ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಜಲಾವೃತವಾದ್ರೆ ಏನಾಗುತ್ತೆ? ಜಸ್ಟ್ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ನೀರಿನಲ್ಲಿ ಮನೆಗಳ ಅರ್ಧ ಭಾಗ ಮುಳುಗಿ ಹೋಗಿದೆ. ಮನೆಗಳ ಸಾಮಾನ್ಯನಾಗಿರುತ್ತೆ ಒಳಗಡೆ ಎಲ್ಲ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಈ ಮೆಳವಂಕಿ ಗ್ರಾಮದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಿಮಗೆ ವಿವರಿಸ್ತೀವಿ. 2019-21ರಲ್ಲೂ ಕೂಡ ಪ್ರವಾಹಕ್ಕೀಡಾಗಿತ್ತು ಈ ಮೆಳವಂಕಿ ಗ್ರಾಮ. ಈ ದೃಶ್ಯವನ್ನ ನೋಡಿ ಅಲ್ಲಿ. ಇದು ಗೋಕಾಕ್ನ ಮೆಳವಂಕಿ ಗ್ರಾಮ ಒಂಥರ ನಡುಗಡ್ಡೆ ಆಗಿದ್ಬಿಟ್ಟಿದೆ. ಪೂರ್ಣ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಪ್ರವಾಹ ಆವರಿಸಿಕೊಂಡು ಹೋಗಿದೆ. ಆ ಗ್ರಾಮವನ್ನು ಆ ರೀತಿಯಾಗಿ ಪದೇ ಪದೇ ಆಗ್ತಾ ಇದ್ರು ಕೂಡ ಆ ಗ್ರಾಮವನ್ನು ಇನ್ನೂ ಅಲ್ಲೇ ಯಾಕಿಟ್ಟಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರು ಕೇಳಲ್ವಾ? ಆ ಗ್ರಾಮದವರೆಗೂ ಅದೇ ಬೇಕಾಗ ಗೊತ್ತಿಲ್ಲ. ನೀವು ಒಂದ್ಸಲ ಬರುತ್ತೆ ಪ್ರವಾಹ ಬಂದಾಗ ಮತ್ತೆ ಒಂದಿಷ್ಟು ಪರಿಹಾರ ಕೊಡಿ ಅನ್ನೋದು, ಪರಿಹಾರ ಇಸ್ಕೊಳ್ಳೋದು. ಶಿಫ್ಟ್ ಮಾಡಿ ಬೇರೆ ಕಡೆಗೆ ಯಾಕೆ ಪದೇ ಪದೇ ಹಂಗೆ ಆಗ್ತದೆ? ಒಂದ್ಸರಿ ಏನೋ ಆಗಿದೆ ಅಂದರೆ ಓಕೆ, 19ರಲ್ಲಿ ಆಗಿದೆ, 21ರಲ್ಲೂ ಹಾಗೆ ಆಗಿದೆ, ಈಗ ಮತ್ತೆ 24ರಲ್ಲೂ ಹೀಗೆ ಆಗ್ತಾ ಇದೆ ಅಂದರೆ ಪ್ರತಿ ಬಾರಿ ಆದಾಗ ಪರಿಹಾರ ಕೊಡ್ತಾ ಇರಬೇಕು. ಅಟ್ಲೀಸ್ಟ್ ಈ ಭಾಗವನ್ನಾದರೂ ಶಿಫ್ಟ್ ಮಾಡಬೇಕಲ್ಲ ಬೇರೆ ಕಡೆಗೆ. ಏನಪ್ಪ, ಡ್ರೋನ್ ಕಣ್ಣಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥ ಈ ದೃಶ್ಯವನ್ನು ನೋಡಿ, ಮೆಳವಂಕಿ ಗ್ರಾಮದ್ದು ಹೇಗಿದೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಚಿತ್ರಣ. ಅರ್ಧ ಮನೆಗಳೆಲ್ಲ ಮುಳುಗೋಗಿದೆ ಅಂತಂದರೆ ಅಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಬಂದಿರಬೇಕು ಅಂತೇಳಿ. ಲಾಸ್ಟ್ ಟೈಮ್ ಎಲ್ಲ ನಾವು ಹೋಗಿದ್ದೀವಿ ಈ ಪ್ರವಾಹ ಆದಂಥ ಸಂದರ್ಭದಲ್ಲಿ. ಬುಲೆಟ್ ರಿಪೋರ್ಟರ್ಗೆ ಹೋದಾಗ ನೋಡಿದ್ದೀವಿ, ನದಿ ಪಾತ್ರದ ಆ ಕಡೆಗೆ ಈ ಕಡೆಗೆ 4-5 ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ನೀರು ಹೋಗಿತ್ತು. ನನ್ನ ಸಹೋದ್ಯೋಗಿ ಸ್ಥಳದಿಂದಲೇ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ನದಿ ಪ್ರವಾಹಕ್ಕೆ ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮ ಅಕ್ಷರಶಃ ನೆಲೆ ಹೋಗಿದೆ. ನಾವು ಮೆಳವಂಕಿ ಗ್ರಾಮದಲ್ಲಿ ತಾವು ತೋರಿಸುವ ಪ್ರಯತ್ನ ಮಾಡ್ತಾರೆ ಯಾವ ತರ ಮನೆಗಳಿಗೆ ನೀರು ನುಗ್ಗಿದೆ ಅಂತೇಳಿ. ಇದು ಈ ಊರಿಂದ ಹೊರಗಡೆ ಇರತಕ್ಕಂಥ ಮನೆಗಳು. ಈ ಊರಲ್ಲಿ ಸುಮಾರು 600ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತ ಆಗಿರುವಂಥದ್ದು ತಾವು ನೋಡಬಹುದು. ಮುಂದೆ ಏನಂತಾರೆ ಯಾವ ತರ ಜನ ಈಗ ಹೋಗಿ ಬರ್ತಾ ಇದ್ದಾರೆ, ಅವರ ಮನೆಗಳಿಗೆ ಹೋಗಿ ಬರ್ತಾ ಇರುವಂಥದ್ದು ತಾನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಷ್ಟೊಂದು ನೀರಿನಲ್ಲಿ ಅವರು ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈಗಾಗಲೇ ಸ್ವಲ್ಪ ಹೊಳೆ ಇಳಿಮುಖ ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಬರ್ತಕ್ಕಂಥ ಏನು ರೊಜ್ಜುದೆ ರಾಡಿದೆ ಅವನ್ನೆಲ್ಲವನ್ನು ಕೂಡ ತೊಳಿಬೇಕು. ಹಾಗಂತ ಒಂದಿಷ್ಟು ಜನ ಇಲ್ಲೇ ತಮ್ಮ ಎಮ್ಮೆಗಳನ್ನು ಕೂಡ ತೊಳ್ಕೊತಾ ಇದ್ದಾರೆ. ತಾವು ನೋಡ್ಬೋದು ಏನಂತಂದ್ರೆ ಯಾವ ತರ ಕೂತಿದ್ದಾರೆ ಇದು ಅಂತ ಹೇಳಿ ಎಮ್ಮೆಗಳನ್ನು ಕೂಡ ತೊಳಿತಾ ಇದ್ದಾರೆ. ಪ್ರಮುಖವಾಗಿ ಮೆಳವಂಕಿ ಗ್ರಾಮದಲ್ಲಿ ಸುಮಾರು 900 ಮನೆಗಳಲ್ಲಿ 600ಕ್ಕೂ ಹೆಚ್ಚು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಮತ್ತೆ ತಾವು ನೋಡ್ಬೋದು ಯಾವ ತರ ತಮ್ಮ ಸಾಮಾನುಗಳೆಲ್ಲ ತೊಗೊಂಡು ಬರ್ತಾ ಇದ್ದಾರೆ ಹಾಗೆ ಅಂತೇಳಿ. ಇದು ಬೆಳಗಾವಿಯ ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮ. ತಾವು ನೋಡ್ತಾ ಇದ್ದೀರಿ ಯಾವ ಥರ ಮಹಿಳೆಯರು ಬರ್ತಾ ಇದ್ದಾರೆ ತಮ್ಮ ಸರಂಜಾಮುಗಳನ್ನು ತೊಳ್ಕೊಂಡು. ಮತ್ತು ಅಲ್ಲಿರ್ತಕ್ಕಂಥ ಏನು ಊರಲ್ಲಿ ಇರ್ತಕ್ಕಂಥ ಏನು ಮನೆ ಇದೆ, ಮನೆಗಳಿಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರೆ. 600ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತ ಆಗಿರುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ 2019ರಲ್ಲಿ ಏನೋ ಒಂದು ದೊಡ್ಡ ಪ್ರವಾಹ ಬಂದಿತ್ತು. ಇವರನ್ನು ಶಿಫ್ಟಿಂಗ್ ಮಾಡಬೇಕು ಅಂತೇಳಿ ಹೊರಗಡೆ ಪ್ಲಾಟ್ ಅಂತ ಕೊಡ್ತಾರೆ. ಒಂದು ಗೌಡರ ಕ್ರಾಸ್ ಅಂತ ಇದೆ. ಆ ಗೌಡರ ಕ್ರಾಸ್ ಅಲ್ಲಿ ಇವರಿಗೆಲ್ಲ ಜಮೀನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಲ್ಲಿಯೂ ಕೂಡ ಮಳೆ ಬಂದಾಗ, ಜಾಸ್ತಿ ಹೊಳೆ ಬಂದಾಗ ಅಲ್ಲಿಯೂ ಕೂಡ ಸಮಸ್ಯೆ ಆಗೋ ಚಾನ್ಸ್ ಇದೆ ಅಂತೇಳಿ ಇವರು ಇದುವರೆಗೆ ಈ ಊರನ್ನ ಬಿಟ್ಟಿಲ್ಲ. ಹೀಗಾಗಿ ಇಲ್ಲಿಯೂ ಕೂಡ ಏನಂತಂದ್ರೆ ಒಂದಿಷ್ಟು ಪ್ರವಾಹದ ಭೀತಿ ಆಗಿರುವಂಥದ್ದು ತಾವು ನೋಡ್ಬೋದು. ಯಾವ ತರ ಅವರು ಬರ್ತಾ ಇದ್ದಾರೆ ಹಾಗೆ ಅಂತೇಳಿ ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡೋಣ. ಬರ್ತಾ ಇರ್ತಕ್ಕಂಥ ಹೆಣ್ಮಕ್ಳಿದ್ದಾರೆ, ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡೋಣ. ಯಾಕೆ ಅವರು ಆ ನೀರಲ್ಲಿ ಹೋಗ್ತಾ ಇದ್ದಾರೆ, ಆ ನೀರಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಅಂತೆಲ್ಲ ಕೂಡ ನೋಡೋಣ ಬನ್ನಿ. ಇದು ಮೆಳವಂಕಿ ಊರದ ಸಮಸ್ಯೆ. ಇದು ತಾವು ನೋಡ್ಬೋದು ಯಾವ ತರ ಬರ್ತಾ ಇದ್ದಾರೆ. ಈಗ ಯಾಕೆ ಹಿಂಗೆ ನೀರಾಗಲ್ಲ ಯಾಕೆ ಅಡ್ಡಾಡ್ತಾರೆ ಮಂದಿ? ಇದು ಊರೆಲ್ಲ ಮುಳುಗಡೆ ಐತಿ ಸರ್. ಆ ಕಾರಣದಿಂದ ತಮ್ಮ ಮನೆಗೆ ಹೋಗಿ ಬರ್ತಾ ಇದ್ದಾರೆ. ಸ್ವಲ್ಪ ಎಲ್ಲಾರು ಗಂಜಿ ಕೇಂದ್ರದಾಗ ಅದಾರ್ರಿ. ಎಷ್ಟು ಮನೆಗಳು ಮುನಿಗ್ಯಾವ? 500 ಸುಮಾರು 500 ಈ ಹಳಿ ಊರಾಗಷ್ಟ 500 ಜನ ಮುನಿಗ್ಯಾರ್ರಿ. 500 ಮನೆ ನೀರಾಗಿ ಸರ್. ನಡು ಒಂದ್ ಸ್ವಲ್ಪ ಉಳ್ಕೊಂಡೈತ್ರಿ. ಎಲ್ಲ ಘಟಪ್ರಭಾ ನದಿ. ಘಟಪ್ರಭಾ ನದಿ ಸರ್. ಅಕ್ಕ ಯಾಕಡೆ ಹೋಗಿ ಬಂದ್ರಿ? ಅಲ್ಲಿ ಹೊಲಕ್ಕೆ ಹೋಗ್ರಿ. ಇಲ್ಲಿ ನೀರಾಗ ಊರಾಗಿಂದ ಬಂದ್ರಿ. ನೀರು ನಡಮಾಟ ಐತ್ರಿ. ನೀರು ಭಾಳ ಬಂದೈತ್ರಿ. ಊರೆಲ್ಲ ಹೋಗೋಣ ನಾವು ಹೊರಗಡೆ ಹೊಂಟವ್ರಿ. ಮುಳುಗಿದಾವ್ರಿ. ಇಲ್ಲಿ ಒಂದು 400 ಮನೆ ಎಲ್ಲ ಮುಳುಗಡೆ ಆಗಿದಾವ್ರಿ. ನಾವೆಲ್ಲ ಇರಾಕ್ರಿ ಅಲ್ಲಿ ಹೊಸ ಊರಾಗ ಸಾಲ್ಯಾಗ ಹಿಂಗದ್ರಿ. ಗಂಜಿ ಕೇಂದ್ರಕ್ಕೆ ಮಾಡಿದಾರೆ. ದನಗಳ ಎಲ್ಲ ಆಗ್ತದ್ರಿ. ಏನು ಪ್ರತಿ ಸರಿ ಹಿಂಗ್ ಬರ್ದಾಗ ಈ ತರ ಸಮಸ್ಯೆ ಆಗತೈತಿ? ಪ್ರತಿ ಸಲ ಹಿಂಗ ಆಗತೈತಿ ಸರ್. ನಮಗ 19 ಐತ್ರಿ, 21 ಬಿಡ್ತೀರಿ, 22ರಾಗ ಐತ್ರಿ, ಮತ್ತೆ ಈಗ 24ರಾಗ ಐತ್ರಿ. ಹಿಂಗ ಪ್ರತಿ ಸಲ ಹಿಂಗ ಆಗ್ತೈತ್ರಿ.
ಶಿಫ್ಟಿಂಗ್ ಮಾಡಕ್ ಕೊಟ್ಟಿದಾರಂತಲ್ಲ ಆ ಕಡೆ ಗೌಡ್ರ ತೋಟ ಕಡೆ ಗೌಡ್ರ ಅಲ್ಲೂ ಮುಳುಗಡೆ ಆಗೈತ್ರಿ ಈಗ ಅಲ್ಲೂ ಮುಳುಗಡೆ ಆಗೈತೆ 19 ಅಲ್ಲಿ ಮುಳುಗಡೆ ಆಗೈತೆ ಸರ್ ನಮ್ಮ ಮತ್ತೆಲ್ಲಾರ ಜಾಗ ಕೊಡ್ಬೇಕು ಸರ್ ಸ್ಥಳಾಂತರ ಮಾಡ್ಬೇಕ್ರಿ ಈಗಾಗಲೇ ನಾವು ಶಾಸಕರಿಗೆ ಮನವಿನೂ ಮಾಡೀವ್ರಿ ಸುಮ್ಮನೆ ನಮ್ಮ ಶಾಸಕರಿಂದ ನಾವು ಈ ಥರ ಅದು ರೀ ನಮ್ಮ ಶಾಸಕರೆಲ್ಲ ಸರಿಯಾಗಿ ನೋಡ್ತಾ ಇದ್ದಾರೆ ನಮ್ಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಏನು ಪ್ರತಿ ವರ್ಷ ಇದ ಹಾಡ ಆಗೈತ್ರಿ ನಮ್ದು ಇನ್ನೇನಾರು ಸ್ಥಳಾಂತರ ಮಾಡ್ರೆ ಅನುಕೂಲ ಆಕೈತ್ರಿ ಹಾಂ ಹಾಂ ಎಲ್ಲ ಹೊರಗಡೆ ಅದಾವ್ರಿ ಎಲ್ಲ ಮುಳುಗಿದಾವ್ರಿ ಎಲ್ಲ ಮುಳುಗ್ಯಾವ್ರಿ ಇದು ತಾವು ನೋಡ್ಬೋದು ಏನಂತಂದ್ರೆ ಎಷ್ಟೊಂದು ಜನ ಇಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ಇವರೆಲ್ಲರೂ ಕೂಡ ಅವರ ಮನೆಗಳಿಗೆ ಹೋಗಿ ಏನಿದೆ ಮನೆ ಆಗಿದೆ ಅಂತ ನೋಡಿಕೊಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಇದು ಮೆಳವಂಕಿ ಗ್ರಾಮದಿಂದ ಇಷ್ಟೊಂದು ಜನ ತೊಂದರೆಲಿದ್ದಾರೆ ಅಂದರೆ ಸುಮಾರು 1500ಕ್ಕೂ ಹೆಚ್ಚು ಮನೆಗಳಲ್ಲಿ ಅಲ್ಲಿ ಭಾಗಶಃ ಎಲ್ಲ ಮನೆಗಳಿಗೂ ಕೂಡ ನೀರು ಹೋಗಿರುವಂಥದ್ದು. ಹೀಗಾಗಿ ಇದು ಮೆಳವಂಕಿ ಗ್ರಾಮದಿಂದ ಗ್ರೌಂಡ್ ರಿಪೋರ್ಟ್, ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್ ಅಂತ ಹೇಳ್ಬೋದು. ಎಷ್ಟೊಂದು ಜನ ತೊಂದರೆ ಇದಾರಲ್ಲ. ನಮ್ಗೆ ಈಗಾಗಲೇ ಒಂದು ಜನ ನೀರು ಇದು ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಅಲ್ಲಿಯೂ ಕೂಡ 2019 ಮಳೆ ಬಂದಾಗ ಪ್ರವಾಹ ಬಂದಿತ್ತು. ಹೀಗಾಗಿ ಇದಕ್ಕಿಂತ ಸುರಕ್ಷಿತವಾದ ಸ್ಥಳ ಕೊಡಬೇಕು ಹಾಗೆ ಅಂತೇಳಿ ಇಲ್ಲಿ ಜನರ ಒಂದು ಅಭಿಪ್ರಾಯ ಆಗಿರುವಂಥದ್ದು ಮತ್ತು ಅವರ ಆಗ್ರಹ ಕೂಡ ಆಗಿದೆ. ಯಾಕಂತಂದರೆ ಅಲ್ಲೂ ನೀರು ಬಂದರೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಶಾಶ್ವತವಾಗಿ ಪರಿಹಾರ ಕೊಡಬೇಕು ಮತ್ತು ನಾವು ಸ್ಥಳಾಂತರ ಆಗಬೇಕು ಅಂತೇಳಿ ಇಲ್ಲಿ ಜನ ತಿಳಿಸ್ತಾರೆ. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಆಗಿ ಜೊತೆ ದಿಲೀಪ್ ಕುರುಂದೊಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.